ನಮಸ್ಕಾರ, ವಿಶ್ವವಾಣಿ ಟಿವಿಗೆ ಸ್ವಾಗತ. ರಾಜ್ಯ ಕಾಂಗ್ರೆಸ್ನಲ್ಲಿ ಎದ್ದಿರುವಂತಹ ಅಸಮಾಧಾನದ ಬೆಂಕಿಯನ್ನಾರಿಸಲು ಹೈಕಮಾಂಡ್ ರಾಜ್ಯಕ್ಕೆ ಬಂದಿದ್ದು, ಶಾಸಕರೊಂದಿಗೆ ಈಗಾಗಲೇ 1-to-1 ಮಾತುಕತೆಯನ್ನು ನಡೆಸಿ ಸಲಹೆ ಸೂಚನೆಯನ್ನ ನೀಡಿದ್ದು, ಪಕ್ಷಕ್ಕೆ ಸಂಬಂಧಪಟ್ಟಂತೆ ಬಹಿರಂಗವಾದಂತಹ ಹೇಳಿಕೆಗಳನ್ನು ನೀಡದ ಹಾಗೆ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಡೆಗೆ ಈ ಬಾರಿಯ ದಸರಾ ಕಾರ್ಯಕ್ರಮವನ್ನ ಸಿಎಂ ಉದ್ಘಾಟಿಸಲ್ಲ, ಡಿಸೆಂಬರ್ನಲ್ಲಿ ಕ್ರಾಂತಿಯಾಗುತ್ತೆ, ನಿಮ್ಮಿಬ್ಬರ ನಡುವೆ ಯಾರಾದರೂ ತಂದಿಡ್ತಿದ್ದಾರಾ ಎಂಬಂತಹ ಪ್ರಶ್ನೆಗಳಿಗೆ ಸಿಎಂ ಕೊಟ್ಟ ಉತ್ತರ ಹೇಗಿತ್ತು ಗೊತ್ತಾ? ಇದೇ ಇವತ್ತಿನ ವಿಶೇಷ. ಸಂಪುಟ ಬದಲಾಗುತ್ತೆ, ಸಿಎಂ ಬದಲಾಗಲ್ಲ. ನಾನು ವೀರೇಶ್ ಶಿವಾನಂದ್ ಅಂಬಿ. ಸಿದ್ದರಾಮಯ್ಯ ಅವರನ್ನ ಕರ್ನಾಟಕದ ಮುಖ್ಯಮಂತ್ರಿನಾಗಿ ಬದಲಿಸುವ ಪ್ರಶ್ನೆಯೇ ಇಲ್ಲ ಮತ್ತು ಡಿಕೆ ಶಿವಕುಮಾರ್ ಅವರು ಸಂಪುಟ ಪುನರ್ರಚನೆಗೆ ತೃಪ್ತಿ ಪಡಬೇಕಾಗಬಹುದು ಅಂತ ಕಾಂಗ್ರೆಸ್ನ ಹೈಕಮಾಂಡ್ ಮೂಲಗಳು ಸೂಚಿಸಿವೆ. ಪಕ್ಷದ ನಾಯಕತ್ವವು ದಕ್ಷಿಣ ರಾಜ್ಯದ ಬೆಳವಣಿಗೆಗಳನ್ನು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಿದ್ದು, ಉಪಮುಖ್ಯಮಂತ್ರಿ ಮತ್ತು ರಾಜ್ಯ ಕಾಂಗ್ರೆಸ್ ಮುಖ್ಯಸ್ಥ ಡಿಕೆ ಶಿವಕುಮಾರ್ ಬೆಂಬಲಿಗರು ಮುಖ್ಯಮಂತ್ರಿ ಬದಲಾವಣೆಗೆ ಒತ್ತಾಯಿಸ್ತಾ ಇದ್ದಾರೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನ ಟ್ರಬಲ್ ಶೂಟರ್ ಆಗಿ ಹೈಕಮಾಂಡ್ ಬೆಂಗಳೂರಿಗೆ ಕೂಡ ಇದೀಗ ದೌಡಾಯಿಸಿದೆ. ಇನ್ನು ಕೆಲವೊಂದಿಷ್ಟು ಮೂಲಗಳ ಪ್ರಕಾರ ಹೈಕಮಾಂಡ್ನ ಗಮನವು ಆಡಳಿತದಲ್ಲಿದೆ ಅಂತ ಒತ್ತಿ ಹೇಳಿರುವ ಕಾಂಗ್ರೆಸ್ ಮೂಲಗಳು ಡಿಕೆ ಶಿವಕುಮಾರ್ ತಮ್ಮ ಬೆಂಬಲಿಗರನ್ನ ಮಾತನಾಡುವಂತೆ ಕಠಿಣವಾದಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಕೆಲವೊಂದಿಷ್ಟು ಮೂಲಗಳು ಮಾಹಿತಿಯನ್ನು ಹಂಚಿಕೊಂಡಿವೆ. ಇನ್ನು ಮುಖ್ಯಮಂತ್ರಿಯನ್ನ ತಕ್ಷಣವೇ ಬದಲಾಯಿಸುವಂತಹ ಪ್ರಶ್ನೆಯೇ ಇಲ್ಲ ಅಂತ ಮೂಲಗಳು ಒತ್ತಿ ಹೇಳ್ತಾ ಇದ್ದು, ಮತ್ತೊಂದು ಕಡೆಗೆ ರಾಜ್ಯ ಕಾಂಗ್ರೆಸ್ ಘಟಕ ಮತ್ತು ಸಚಿವ ಸಂಪುಟದಲ್ಲಿ ಪ್ರಮುಖ ಬದಲಾವಣೆಗಳ ಸಾಧ್ಯತೆ ಇದೆ ಮತ್ತು ಈ ನಿಟ್ಟಿನಲ್ಲಿ ಚರ್ಚೆಗಳು ನಡೆಯಲಿವೆ ಅಂತ ಕೂಡ ಹೇಳಲಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಸಚಿವ ಸಂಪುಟ ಪುನರ್ರಚನೆ ಬಯಸುವುದಿಲ್ಲ ಅಂತ ಮೂಲಗಳು ತಿಳಿಸಿದರೆ, ಸಿಎಂ ಸಿದ್ದರಾಮಯ್ಯ ಮಾತ್ರ ಸಚಿವ ಸಂಪುಟ ಪುನರ್ರಚನೆ ಪರವಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ 2028ರಲ್ಲಿ ಕೊನೆಗೊಳ್ಳುವಂತಹ ಸರ್ಕಾರದ ಉಳಿದ ಅವಧಿಗೆ ತಮ್ಮನ್ನ ಮುಖ್ಯಮಂತ್ರಿಯಾಗಿ ಭದ್ರಪಡಿಸಿಕೊಳ್ಳುವುದರಲ್ಲಿ ಈ ನಿರ್ಣಯ ತುಂಬಾ ಪ್ರಮುಖವಾದಂತಹ ಪಾತ್ರವನ್ನು ಬೀರುತ್ತೆ ಅಂತ ಹೇಳಲಾಗ್ತಾ ಇದ್ದು, ಸಿದ್ದರಾಮಯ್ಯನವರ ಮಾಸ್ ಲೀಡರ್ ಅಥವಾ ಮಾಸ್ ಇಮೇಜ್ ಅನ್ನು ಉಳಿಸಿಕೊಳ್ಳುವಲ್ಲಿ ಇದು ಮಹತ್ವದ ತಿರುವನ್ನು ಪಡೆದುಕೊಳ್ಳಬಹುದು ಅಂತ ಕೂಡ ಮತ್ತೊಂದು ಲೆಕ್ಕಾಚಾರವಾಗಿದೆ. ಇನ್ನು ಇದೆಲ್ಲದರ ನಡುವೆ ರಾಜ್ಯದಲ್ಲಿ ಕಾಂಗ್ರೆಸ್ ನಾಯಕರ ಅಸಮಾಧಾನದ ಹೇಳಿಕೆಗಳು ದೆಹಲಿಯ ನಾಯಕರ ನಿದ್ರೆಗೆಡುವಂತೆ ಮಾಡಿದ್ದು, ಕಳೆದ 2 ದಿನಗಳಿಂದ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ರಾಜ್ಯದಲ್ಲಿ ಠಿಕಾಣಿಯನ್ನು ಹೂಡಿದ್ದಾರೆ. ಇನ್ನು ಈಗಾಗಲೇ ಅಸಮಾಧಾನ ಹೊಗೆ ಇದೀಗ ಹೊರಹಾಕ್ತದಂತಹ ಕೆಲವೊಂದಿಷ್ಟು ಶಾಸಕರಾದಂತಹ, ಅದರೊಳಗಡೆ ಎಸ್ಪೆಷಲಿ BR ಪಾಟೀಲ್ ಮತ್ತು ಶಾಸಕ ರಾಜು ಕಾಗೆ ಜೊತೆಗೆ ಒಂದು ಮಾತುಕತೆಯನ್ನು ಮುಗಿಸಿದ ಬಳಿಕ ನಿಮ್ಮೆಲ್ಲರ ಅಭಿಪ್ರಾಯಗಳನ್ನು ಪರಿಗಣಿಸ್ತೀವಿ ಅಂತ ಕೂಡ ಹೇಳಿದ್ದಾರೆ. ಇನ್ನು ಪಕ್ಷಕ್ಕೆ ಸಂಬಂಧಿಸಿದಂತಹ ಯಾವುದೇ ಹೇಳಿಕೆಗಳನ್ನು ಬಹಿರಂಗವಾಗಿ ಹೇಳಕೂಡದಂತೆ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಎಲ್ಲ ಶಾಸಕರಿಗೂ, ಸಚಿವರಿಗೂ ಮತ್ತು ಸಿಎಂ ಹಾಗೂ ಡಿಸಿಎಂ ಒಳಗೊಂಡಂತೆ ಎಲ್ಲರಿಗೂ ಕೂಡ ಒಂದು ಉತ್ತಮವಾದಂತಹ ಒಂದು ವೇದಿಕೆಯಲ್ಲಿ, ಒಂದು ಸ್ಥಳದಲ್ಲಿ ಔತಣ ಕೂಟವನ್ನು ಏರ್ಪಡಿಸುವ ಸಾಧ್ಯತೆ ಇದೆ ಅಂತ ಕಾಂಗ್ರೆಸ್ ಮೂಲಗಳು ಕೂಡ ಹೇಳಿವೆ. ವೀಕ್ಷಕರೇ, ಇದರ ನಡುವೆ ಇದೀಗ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಡಿಸಿಎಂ ಡಿಕೆಶಿ ಪರವಾಗಿ ಸಿಎಂ ಸ್ಥಾನದ ಬಗ್ಗೆ ರಣಕಹಳೆಯನ್ನು ಮೊಳಗಿಸಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದಂತಹ ಅವರು, ಶಿವಕುಮಾರ್ ಅವರ ಬೆಂಬಲಕ್ಕೆ, ಅಂದರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬೆಂಬಲಕ್ಕೆ 138 ಕಾಂಗ್ರೆಸ್ ಶಾಸಕರ ಪೈಕಿ 100 ಮಂದಿ ಉಪಮುಖ್ಯಮಂತ್ರಿ ಅವರನ್ನ ಬೆಂಬಲಿಸ್ತಾ ಇದ್ದಾರೆ. ಹೈಕಮಾಂಡ್ ಈಗಾಗಲೇ ಮುಖ್ಯಮಂತ್ರಿ ಬದಲಾವಣೆ ಮಾಡದಿದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುವುದಿಲ್ಲ ಅಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಬದಲಾವಣೆಯ ವಿಷಯದ ಬಗ್ಗೆ ನಾನು ಸುರ್ಜೇವಾಲಾ ಅವರೊಂದಿಗೆ ಖಂಡಿತವಾಗಿ ಮಾತನಾಡ್ತೀನಿ. ಬದಲಾವಣೆ ಈಗ ಆಗದೇ ಇದ್ರೆ ಬರ್ತಕ್ಕಂಥ 2028ರಲ್ಲಿ ಕಾಂಗ್ರೆಸ್ ಅಧಿಕಾರವನ್ನ ಉಳಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಇದು ಪಕ್ಷದ ಹಿತಾಸಕ್ತಿಗಳಿಗೆ ಇದೀಗ ಅತ್ಯಗತ್ಯವಾಗಿದೆ ಅಂತ ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ. 2023ರ ಚುನಾವಣಾ ಫಲಿತಾಂಶದಲ್ಲಿ ಕಾಂಗ್ರೆಸ್ ಭರ್ಜರಿ ಗೆಲುವು ಸಾಧಿಸುವಲ್ಲಿ ಡಿಕೆಶಿ ಅವರ ಪಾತ್ರ ತುಂಬಾ ಮುಖ್ಯವಾಗಿದೆ. ಯಾಕಂದ್ರೆ ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ ಎಂಬಂತೆ ಕಾಲಿಗೆ ಚಕ್ರವನ್ನ ಕಟ್ಟಿಕೊಂಡು ಬೂತ್ ಮಟ್ಟದ ಕಾರ್ಯಕರ್ತರಿಂದ ಹಿಡಿದು ಪಕ್ಷವನ್ನ ಸಂಘಟಿಸಿ ಕಾಂಗ್ರೆಸ್ ಗೆಲುವಿಗೆ ಪ್ರಮುಖವಾದಂತಹ ಪಾತ್ರರಾಗಿದ್ದಾರೆ ಅಂತ ಹೇಳಲಾಗಿದೆ. ಇನ್ನು ಕಾಂಗ್ರೆಸ್ ಗೆಲುವಿನಲ್ಲಿ ಅವರ ಪಾತ್ರ ತುಂಬಾ ಮುಖ್ಯವಾಗಿದ್ದು, ಪ್ರಾರಂಭದಲ್ಲೇ 50-50 ಅಧಿಕಾರ ಹಂಚಿಕೆ ಸೂತ್ರದಡಿ ಸರ್ಕಾರವನ್ನು ರಚಿಸಲಾಯಿತು.
ಆದರೆ DKಶಿ ಅವರನ್ನ ಅಂತಿಮವಾಗಿ ಏನು ಮಾಡಿದ್ರು, ಉಪಮುಖ್ಯಮಂತ್ರಿ ಮತ್ತು ರಾಜ್ಯ ಪಕ್ಷದ ಮುಖ್ಯಸ್ಥ ಸ್ಥಾನಗಳಿಗೆ ತೃಪ್ತಿಪಡಿಸಲು, ಅವರ ಮನವೊಲಿಸಲು ಯಶಸ್ವಿಯಾದರು. ಆದರೆ ಇದುವರೆಗೂ ಕೂಡ ಆ ವಿಚಾರದ ಬಗ್ಗೆ ಯಾರು ಕೂಡ ಮಾತನಾಡಿಲ್ಲ ಅಂತ DKಶಿ ಬಣದ ನಾಯಕರು ತಮ್ಮ ಅಸಮಾಧಾನವನ್ನ ಹೋದಲ್ಲಿ ಬಂದಲ್ಲಿ ಕುಂತಲ್ಲಿ ನಿಂತಲ್ಲಿ ಎಲ್ಲಾ ಕಡೆಗೂ ಕೂಡ ಈ ಅಸಮಾಧಾನದ ಜ್ವಾಲೆಯನ್ನ ಹೊರಹಾಕ್ತಾ ಇದ್ದಾರೆ. ವಿಷಯ ಇಷ್ಟೊಂದು ಗಂಭೀರವಾಗಿರಬೇಕಾದ್ರೆ ವೀಕ್ಷಕರೇ, ಸಿಎಂ ಸಿದ್ದರಾಮಯ್ಯ ಅತ್ತ ಮೈಸೂರು ವಿಮಾನ ನಿಲ್ದಾಣದಲ್ಲಿ ಮತ್ತೊಮ್ಮೆ ಸಿಎಂ DKಶಿ ಅವರ ಕೈ ಹಿಡಿದುಕೊಂಡು ತಮ್ಮ ಒಗ್ಗಟ್ಟಿನ ಬಲವನ್ನ ಅಥವಾ ಒಂದು ಶಕ್ತಿಯನ್ನ ಪ್ರದರ್ಶನ ಮಾಡಿದ್ದಾರೆ. KRS ಮತ್ತು ಕಬಿನಿ ಜಲಾಶಯಕ್ಕೆ ಬಾಗಿನ ಅರ್ಪಿಸಲು ಬಂದಂತಹ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮಾಧ್ಯಮದವರು ಪ್ರಶ್ನೆಯನ್ನ ಕೇಳಿದ್ದು, ಸರ್, ಬಿಜೆಪಿ ಪಂಚಾಂಗದಂತೆ ತಾವು ಈ ಬಾರಿಯ ದಸರಾ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲ್ವಂತೆ, ಬರುವಂತಹ ಡಿಸೆಂಬರ್ ಒಳಗಡೆ ಕಾಂಗ್ರೆಸ್ನಲ್ಲಿ ಬದಲಾವಣೆ ಕ್ರಾಂತಿ ಆಗತ್ತಂತೆ, ಇದೆಲ್ಲ ನಿಜಾನಾ ಸರ್ ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಇದಕ್ಕೆ ಉತ್ತರ ನೀಡಿರ್ತಕ್ಕಂತಹ ಸಿಎಂ ಅವರು, ನೋಡಿ, ಬಿಜೆಪಿಯವರು ಹಸಿ ಸುಳ್ಳು ಹೇಳುವುದರಲ್ಲಿ ನಿಸ್ಸೀಮರು, ಅದು ಇಡೀ ರಾಜ್ಯಕ್ಕೆ ಗೊತ್ತು. ಬಿಜೆಪಿ ಸುಳ್ಳು ಒಂದು ಹೇಳ್ತಕ್ಕಂತಹ ಒಂದು ಪದ್ಧತಿಯನ್ನು ಮೊದಲಿಂದಲೂ ಕೂಡ ರೂಢಿಸಿಕೊಂಡು ಬಂದಿದೆ. ಹಾಗಾಗಿ ಬಿಜೆಪಿಯವರ ಮನೆ ದೇವರು ಸುಳ್ಳು ಅಂತ ಹೇಳಿದ್ದಾರೆ. ಹಾಗಾಗಿ ಬಿಜೆಪಿ ಹೇಳಿರ್ತಕ್ಕಂತಹ ಭವಿಷ್ಯ ಸತ್ಯ ಆಗ್ತಿರೋ ಹಾಗಿದ್ರೆ ಶ್ರೀರಾಮುಲು 2 ಬಾರಿ ಯಾಕೆ ಸೋತರು ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಅವರಿಗೆ ಪ್ರಶ್ನೆ ಮಾಡಿದ್ದಾರೆ ಹಾಗೂ ತಿರುಗೇಟು ನೀಡಿದ್ದಾರೆ ಸಿಎಂ ಅವರು. ಹಾಗಾದ್ರೆ ಸರ್, ನಿಮಗೂ ಕೂಡ ಹಾಗೂ ಸಿಎಂ DK ಶಿವಕುಮಾರ್ ಅವರ ನಡುವೆ ಯಾರಾದರೂ ತಂದಿಟ್ಟು ತಮಾಷೆ ನೋಡ್ತಾ ಇದ್ದಾರಾ, ಅಥವಾ ನಿಮ್ಮನ್ನ ಬಲವಂತವಾಗಿ ಕುಗ್ಗಿಸುವಂತಹ ಪ್ರಯತ್ನ ಏನಾದರೂ ನಡೀತಾ ಇದೆಯಾ ಅಂತ ಪ್ರಶ್ನೆ ಮಾಡಿದಾಗ ಇದಕ್ಕೆ ಉತ್ತರ ನೀಡಿರ್ತಕ್ಕಂತಹ ಸಿಎಂ ಅವರು ಏನು ಮಾತಾಡಿದ್ದಾರೆ ಗೊತ್ತಾ? ನಮ್ಮ ನಡುವೆ ಯಾರು ತಂದಿಡೋಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಮುಂದಿನ 5 ವರ್ಷಗಳ ಕಾಲ ನಮ್ಮ ಸರ್ಕಾರ ಬಂಡಾಯ ಹಾಗೆ ಭದ್ರವಾಗಿರುತ್ತೆ ಅಂತ ಸಿಎಂ DK ಶಿವಕುಮಾರ್ ಅವರ ಕೈಯನ್ನ ಹಿಡಿದುಕೊಂಡು ನಮ್ಮ ಒಗ್ಗಟ್ಟು ಅಂತ ಬಲ ಪ್ರದರ್ಶನವನ್ನ ಮಾಡಿದ್ದಾರೆ. ಆದರೆ ಪಕ್ಕದಲ್ಲಿಯೇ ನಿಂತಿದ್ದಂತಹ ಸಿಎಂ DKಶಿ ಅವರು ಈ ವಿಚಾರವಾಗಿ ಯಾವುದೇ ಒಂದೇ ಒಂದು ಪದವನ್ನ ಮಾತನಾಡದೆ ಮುಗುಳ್ನಗೆಯನ್ನ ಬೀರುತ್ತಾ ಸೈಲೆಂಟ್ ಆಗಿ ನಿಂತಿದ್ರು. ಇದೆಲ್ಲವನ್ನ ನೋಡ್ತಾ ಹೋದ್ರೆ ವೀಕ್ಷಕರೇ, ಒಂದು ಕಡೆ DKಶಿ ಬಣದ ನಾಯಕರು DKಶಿ ಅವರನ್ನ ಹೇಗಾದ್ರೂ ಮಾಡಿ ಸಿಎಂ ಗದ್ದುಗೆಗೆ ಏರಿಸಲು ಹರಸಾಹಸವನ್ನ ಪಡ್ತಾ ಇದ್ರೆ, ಮತ್ತೊಂದು ಕಡೆಗೆ ಸಿಎಂ ಸಿದ್ದರಾಮಯ್ಯ DKಶಿ ಅವರ ಕೈ ಹಿಡಿದು ನಮ್ಮ ಸರ್ಕಾರ ಬಂಡೆಯ ಹಾಗೆ ಭದ್ರವಾಗಿರುತ್ತೆ ಅಂತ ಬಲ ಪ್ರದರ್ಶನವನ್ನ ಮಾಡಿದ್ದಾರೆ. ಇನ್ನು ಸಿಎಂ ಬದಲಾವಣೆ ಆಗದೇ ಇದ್ದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುವುದಿಲ್ಲ ಅಂತ ಎಚ್ಚರಿಕೆಯ ಹೇಳಿಕೆಗಳು ಕಾಂಗ್ರೆಸ್ ಶಾಸಕರಿಂದ ಬರ್ತಾ ಇದ್ದು, ಇದೆಲ್ಲವನ್ನ ರಾಜ್ಯ ಸರ್ಕಾರ ಹೇಗೆ ಎದುರಿಸಿಕೊಂಡು ಆಡಳಿತದ ರಥವನ್ನ ಮುನ್ನಡೆಸುತ್ತೆ ಎಂಬುದನ್ನ ನೀವೆಲ್ಲರೂ ಕಾದಷ್ಟೇ ನೋಡಬೇಕಾಗತ್ತೆ. ಇದಾಗುತ್ತೆ ಇವತ್ತಿನ ವಿಶೇಷ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ.